ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಗುರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಗ್ರಾಮದಲ್ಲಿ ಇಬ್ಬರು ರೈತರ ನಡುವೆ ಹೊಲದ ಗಡಿಯ ವಿಷಯದಲ್ಲಿ ಜಗಳ ನಡೆಯುತ್ತಿತ್ತು. ಒಬ್ಬ ರೈತ ಪ್ರತಿ ಸಲ ಕೂಗಾಡಿ ಗುದ್ದಾಡಿ ಬಲಪ್ರಯೋಗ ಮಾಡಿ ತನ್ನ ಹಕ್ಕನ್ನು ಸಾಧಿಸಲು ನೋಡುತ್ತಿದ್ದ. ಇನ್ನೊಬ್ಬ ರೈತ ಮಾತ್ರ ಶಾಂತವಾಗಿ ಕುಳಿತು ಪಂಚಾಯಿತಿಯ ದಾಖಲೆಗಳನ್ನು ಸಂಗ್ರಹಿಸಿ ಸರಿಯಾದ ಸಮಯಕ್ಕೆ ಸರಿಯಾದ ಮಾತನ್ನಾಡಿ ತನ್ನ ಹಕ್ಕನ್ನು ಗೆದ್ದುಕೊಂಡ. ಕೂಗಾಡಿದವನಿಗೆ ಕೊನೆಗೂ ಏನೂ ಸಿಗಲಿಲ್ಲ, ಆದರೆ ಬುದ್ಧಿವಂತಿಕೆಯಿಂದ ವರ್ತಿಸಿದವನು ಗೆದ್ದ. ಇದನ್ನೇ ನಾವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೋಡ್ತೇವೆ ಅಲ್ಲವೇ ಸ್ನೇಹಿತರೆ? ಇಂದಿನ ಕಾಲದಲ್ಲಿ ನೋಡಿ, ಆಫೀಸಿನಲ್ಲಿ ಸಹೋದ್ಯೋಗಿಗಳ ಜೊತೆ ಸ್ಪರ್ಧೆ ಇರಲಿ, ಮನೆಯಲ್ಲಿ ಸಂಬಂಧಗಳ ನಿರ್ವಹಣೆ ಇರಲಿ, ವ್ಯಾಪಾರದಲ್ಲಿ ಪೈಪೋಟಿ ಇರಲಿ, ಎಲ್ಲಾ ಕಡೆ ಜನರು ಬಲಪ್ರಯೋಗದಿಂದ, ಕೋಪದಿಂದ, ಒತ್ತಡ ಹಾಕುವುದರಿಂದ ಗೆಲ್ಲಬಹುದು ಎಂದು ಭಾವಿಸುತ್ತಾರೆ. ಆದರೆ ಇತಿಹಾಸ ನಮಗೆ ಬೇರೆಯದೇ ಪಾಠ ಕಲಿಸುತ್ತದೆ. ಬಲಶಾಲಿಗಳಾದ ರಾಜರುಗಳು ಸೋತಿದ್ದಾರೆ, ಆದರೆ ಬುದ್ಧಿವಂತಿಕೆಯಿಂದ ಆಲೋಚಿಸಿದ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿನಿಲ್ಲಿಸಿದ್ದಾನೆ. ಆ ಮಹಾಪುರುಷನ ಹೆಸರು ಚಾಣಕ್ಯ. ಚಾಣಕ್ಯ ಎಂದರೆ ಕೇವಲ ಒಂದು ಹೆಸರಲ್ಲ, ಅದೊಂದು ಚಿಂತನಾ ಶೈಲಿ. ಆತನ ಬಳಿ ಸೈನ್ಯ ಇರಲಿಲ್ಲ, ಆಯುಧ ಇರಲಿಲ್ಲ, ಸಂಪತ್ತಿರಲಿಲ್ಲ, ಆದರೆ ಆತನ ಬಳಿ ಇದ್ದ ಬುದ್ಧಿಶಕ್ತಿ ನಂದ ಸಾಮ್ರಾಜ್ಯದಂತಹ ಬಲಿಷ್ಠ ಸಾಮ್ರಾಜ್ಯವನ್ನೇ ಉರುಳಿಸಿ ಚಂದ್ರಗುಪ್ತನಂತಹ ಸಾಮಾನ್ಯ ಬಾಲಕನನ್ನು ಚಕ್ರವರ್ತಿಯನ್ನಾಗಿ ಮಾಡಿತು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಚಾಣಕ್ಯ ಬಳಸಿದ ಗುಪ್ತ ತಂತ್ರಗಳೇನು? ಬಲದ ಬದಲು ಬುದ್ಧಿಯನ್ನು ಬಳಸುವುದು ಹೇಗೆ ಜೀವನದಲ್ಲಿ ಗೆಲುವು ತಂದುಕೊಡುತ್ತದೆ? ಇಂದಿನ ಈ ಸಂಚಿಕೆಯಲ್ಲಿ ನಾವು ಇದನ್ನೇ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಚಾಣಕ್ಯ ಯಾವಾಗಲೂ ಹೇಳುತ್ತಿದ್ದ ಮಾತು, ಬಲಶಾಲಿಯಾಗುವುದಕ್ಕಿಂತ ಬುದ್ಧಿವಂತನಾಗುವುದು ಮುಖ್ಯ. ಯಾಕೆಂದರೆ ಬಲ ಒಂದು ದಿನ ಕುಗ್ಗಬಹುದು, ಆದರೆ ಬುದ್ಧಿ ಎಂದಿಗೂ ಕುಗ್ಗುವುದಿಲ್ಲ. ಆತ ತನ್ನ ಗುರುಕುಲ ಜೀವನದಲ್ಲೇ ಒಂದು ಅಪಮಾನವನ್ನು ಅನುಭವಿಸಿದ್ದ. ಧನನಂದ ಎಂಬ ದುರಹಂಕಾರಿ ರಾಜ ಆತನನ್ನು ಸಭೆಯಿಂದ ಅವಮಾನಿಸಿ ಹೊರಗೆ ಹಾಕಿಸಿದ್ದ. ಆ ಸಮಯದಲ್ಲಿ ಚಾಣಕ್ಯ ಬಳಿ ಸೇಡು ತೀರಿಸಿಕೊಳ್ಳಲು ಯಾವುದೇ ಬಲ ಇರಲಿಲ್ಲ. ಆದರೆ ಆತ ತನ್ನ ಜುಟ್ಟನ್ನು ಬಿಚ್ಚಿ ಪ್ರತಿಜ್ಞೆ ಮಾಡಿದ, ನಾನು ಈ ನಂದ ಸಾಮ್ರಾಜ್ಯವನ್ನು ಬುದ್ಧಿಬಲದಿಂದಲೇ ಉರುಳಿಸುತ್ತೇನೆ. ಮತ್ತು ಆತ ಅದನ್ನು ಸಾಧಿಸಿಯೂ ತೋರಿಸಿದ. ಇದೇ ರೀತಿ ನಮ್ಮ ಜೀವನದಲ್ಲೂ ಎಷ್ಟೋ ಸಲ ಜನರು ನಮ್ಮನ್ನು ಅವಮಾನಿಸುತ್ತಾರೆ, ಕಡೆಗಣಿಸುತ್ತಾರೆ, ನಮ್ಮ ಶಕ್ತಿಯನ್ನು ಅನುಮಾನಿಸುತ್ತಾರೆ. ಆ ಸಮಯದಲ್ಲಿ ನಾವು ಕೋಪದಿಂದ, ಬಲಪ್ರಯೋಗದಿಂದ ಪ್ರತಿಕ್ರಿಯಿಸಿದರೆ ನಷ್ಟ ನಮಗೆ ಆಗುತ್ತದೆ. ಆದರೆ ಚಾಣಕ್ಯನಂತೆ ಶಾಂತವಾಗಿ, ಚಾಣಾಕ್ಷತೆಯಿಂದ ಆಲೋಚಿಸಿ ಮುಂದೆ ಸಾಗಿದರೆ ಒಂದಲ್ಲ ಒಂದು ದಿನ ಗೆಲುವು ನಮ್ಮದೇ ಆಗುತ್ತದೆ. ಚಾಣಕ್ಯ ಪ್ರತಿಜ್ಞೆ ಮಾಡಿದ ನಂತರ ಆತ ರಾಜ್ಯ ಅಲೆದಾಡುತ್ತಾ ಒಬ್ಬ ಸಮರ್ಥ ನಾಯಕನನ್ನು ಹುಡುಕುತ್ತಿದ್ದ. ಒಂದು ದಿನ ಆತ ಒಂದು ಹಳ್ಳಿಯ ಬಳಿ ಮಕ್ಕಳು ಆಟವಾಡುತ್ತಿರುವುದನ್ನು ನೋಡಿದ. ಆ ಮಕ್ಕಳಲ್ಲಿ ಒಬ್ಬ ಬಾಲಕ ರಾಜನಾಗಿ ನಟಿಸುತ್ತಿದ್ದ. ಉಳಿದವರಿಗೆ ಶಿಕ್ಷೆ, ಪ್ರತಿಫಲಗಳನ್ನು ನ್ಯಾಯಯುತವಾಗಿ ಹಂಚುತ್ತಿದ್ದ. ಆ ಬಾಲಕನ ಕಣ್ಣುಗಳಲ್ಲಿ ಚಾಣಕ್ಯ ಒಂದು ವಿಶೇಷ ತೇಜಸ್ಸನ್ನು ಕಂಡ. ಆ ಬಾಲಕನೇ ಚಂದ್ರಗುಪ್ತ. ಚಾಣಕ್ಯ ಅವನ ತಾಯಿಯ ಬಳಿ ಮಾತನಾಡಿ ಆ ಬಾಲಕನನ್ನು ತನ್ನ ಜೊತೆ ಕರೆದೊಯ್ದು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ರಾಜನೀತಿ, ಯುದ್ಧತಂತ್ರ, ಅರ್ಥಶಾಸ್ತ್ರ, ಮಾನವ ಮನಃಶಾಸ್ತ್ರ ಎಲ್ಲವನ್ನೂ ಕಲಿಸಿದ. ಚಾಣಕ್ಯನ ಮೊದಲ ಗುಪ್ತತಂತ್ರ ಇದೆ: ಸರಿಯಾದ ವ್ಯಕ್ತಿಯನ್ನು ಗುರುತಿಸುವುದು ಮತ್ತು ಅವನಿಗೆ ಸರಿಯಾದ ತರಬೇತಿ ಕೊಡುವುದು. ಬಲದಿಂದ ಏನನ್ನಾದರೂ ಸಾಧಿಸಬೇಕೆಂದರೆ ಸೈನ್ಯ ಬೇಕು, ಆದರೆ ಬುದ್ಧಿಯಿಂದ ಸಾಧಿಸಬೇಕೆಂದರೆ ಸರಿಯಾದ ಜನರನ್ನು ಸರಿಯಾದ ಸ್ಥಳದಲ್ಲಿ ಇಡಬೇಕು ಎಂದು ಚಾಣಕ್ಯ ನಂಬಿದ್ದ. ಇದೇ ತತ್ವವನ್ನು ನಮ್ಮ ಗ್ರಾಮದ ರಂಗಪ್ಪ ಎಂಬ ವ್ಯಕ್ತಿ ಇಂದಿನ ಕಾಲದಲ್ಲಿ ಅನುಸರಿಸಿ ಯಶಸ್ಸು ಕಂಡಿದ್ದ. ರಂಗಪ್ಪ ಒಂದು ಸಣ್ಣ ಹೋಟೆಲ್ ನಡೆಸುತ್ತಿದ್ದ. ಅವನ ಪಕ್ಕದಲ್ಲಿ ಸುರೇಶ ಎಂಬ ದೊಡ್ಡ ಹೋಟೆಲ್ ಮಾಲೀಕ ಇದ್ದ. ಆತ ಹಣಬಲದಿಂದ, ಗದರಿಸುವಿಕೆಯಿಂದ ಸ್ಪರ್ಧಿಗಳನ್ನು ಬೆದರಿಸಿ ವ್ಯಾಪಾರ ಮಾಡುತ್ತಿದ್ದ. ರಂಗಪ್ಪ ಬಲದಿಂದ ಸುರೇಶನ ಜೊತೆ ಸ್ಪರ್ಧಿಸಲು ಸಾಧ್ಯವೇ ಇರಲಿಲ್ಲ. ಆದರೆ ರಂಗಪ್ಪ ಬುದ್ಧಿಯನ್ನು ಬಳಸಿದ. ಆತ ತನ್ನ ಹೋಟೆಲ್ನಲ್ಲಿ ಒಳ್ಳೆಯ ರುಚಿಯ ಜೊತೆಗೆ ಗ್ರಾಹಕರ ಜೊತೆ ಆತ್ಮೀಯವಾಗಿ ಮಾತನಾಡುವ ಒಬ್ಬ ಹುಡುಗನನ್ನು ನೇಮಿಸಿಕೊಂಡ. ಆ ಹುಡುಗ ಪ್ರತಿಯೊಬ್ಬ ಗ್ರಾಹಕನ ಹೆಸರು ನೆನಪಿಟ್ಟುಕೊಂಡು ಅವರ ಇಷ್ಟದ ತಿಂಡಿಯನ್ನು ನೆನಪಿಟ್ಟುಕೊಂಡು ಸೇವೆ ನೀಡುತ್ತಿದ್ದ. ನಿಧಾನವಾಗಿ ಜನ ದೊಡ್ಡ ಹೋಟೆಲ್ ಬಿಟ್ಟು ರಂಗಪ್ಪನ ಸಣ್ಣ ಹೋಟೆಲ್ಗೆ ಬರತೊಡಗಿದರು. ಸುರೇಶ ಎಷ್ಟೇ ಬಲಪ್ರಯೋಗ ಮಾಡಿದರೂ ಗ್ರಾಹಕರ ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಇದೇ ಚಾಣಕ್ಯ ನೀತಿ. ಬಲದಿಂದ ಜನರನ್ನು ಹೆದರಿಸಬಹುದು, ಆದರೆ ಬುದ್ಧಿಯಿಂದ ಮಾತ್ರ ಜನರ ಹೃದಯವನ್ನು ಗೆಲ್ಲಬಹುದು. ಚಾಣಕ್ಯ ಚಂದ್ರಗುಪ್ತನಿಗೂ ಇದೇ ಪಾಠ ಕಲಿಸಿದ್ದ. ಶತ್ರುವನ್ನು ಯುದ್ಧಭೂಮಿಯಲ್ಲಿ ಸೋಲಿಸುವುದಕ್ಕಿಂತ ಮೊದಲು ಅವನ ಮನಸ್ಸಿನಲ್ಲಿ ಸೋಲಿಸು. ಚಂದ್ರಗುಪ್ತ ತಕ್ಷಶಿಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವಾಗ ಚಾಣಕ್ಯ ನಂದ ಸಾಮ್ರಾಜ್ಯದ ಬಗ್ಗೆ ರಹಸ್ಯ ಮಾಹಿತಿ ಸಂಗ್ರಹಿಸುತ್ತಿದ್ದ.
ಆತ ನೇರವಾಗಿ ಯುದ್ಧ ಮಾಡಲಿಲ್ಲ, ಬದಲಿಗೆ ನಂದ ಸಾಮ್ರಾಜ್ಯದ ದೌರ್ಬಲ್ಯಗಳನ್ನು, ಅಸಮಾಧಾನಗೊಂಡ ಮಂತ್ರಿಗಳನ್ನು, ಜನರ ಅಸಮಾಧಾನವನ್ನು ಅಧ್ಯಯನ ಮಾಡಿದ. ಇದೇ ರೀತಿ ನಮ್ಮ ಜೀವನದಲ್ಲೂ ಯಾವುದೇ ಸಮಸ್ಯೆಯನ್ನು ಎದುರಿಸುವ ಮೊದಲು ಅದರ ಬೇರುಗಳನ್ನು ಅರ್ಥಮಾಡಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಇದು ತೋರಿಸುತ್ತದೆ. ನಂದ ಸಾಮ್ರಾಜ್ಯ ಎಷ್ಟು ಬಲಿಷ್ಠವಾಗಿತ್ತು ಎಂದರೆ ಅದರ ಸೈನ್ಯ ಲಕ್ಷಾಂತರ ಸಂಖ್ಯೆಯಲ್ಲಿತ್ತು. ಆನೆಪಡೆ, ರಥಗಳು ಎಲ್ಲವೂ ಇತ್ತು. ಚಾಣಕ್ಯ ಬಳಿ ಇದ್ಯಾವುದೂ ಇರಲಿಲ್ಲ. ಆದರೆ ಆತ ನೇರ ಯುದ್ಧವನ್ನು ಆಯ್ಕೆ ಮಾಡಲಿಲ್ಲ. ಬದಲಿಗೆ ಆತ ಸಾಮ, ದಾನ, ಭೇದ, ದಂಡ ಎಂಬ 4 ತಂತ್ರಗಳನ್ನು ಬಳಸಿದ. ಮೊದಲು ಸಾಮ ಎಂದರೆ ಮಾತಿನಿಂದ ಒಪ್ಪಿಸುವುದು. ನಂತರ ದಾನ ಎಂದರೆ ಉಡುಗೊರೆ ಕೊಟ್ಟು ಒಲಿಸಿಕೊಳ್ಳುವುದು. ನಂತರ ಭೇದ ಎಂದರೆ ಶತ್ರುಗಳ ನಡುವೆ ಒಡಕು ಹುಟ್ಟಿಸುವುದು. ಕೊನೆಗೆ ಮಾತ್ರ ದಂಡ ಎಂದರೆ ಬಲಪ್ರಯೋಗ. ಚಾಣಕ್ಯ ನಂದ ಸಾಮ್ರಾಜ್ಯದ ಪ್ರಧಾನ ಅಮಾತ್ಯ ರಾಕ್ಷಸನನ್ನು ನೇರವಾಗಿ ಎದುರಿಸಲಿಲ್ಲ. ಬದಲಿಗೆ ಆತ ನಂದ ಸಾಮ್ರಾಜ್ಯದ ಒಳಗಿನ ಅತೃಪ್ತ ಸೇನಾಪತಿಗಳನ್ನು, ಭ್ರಷ್ಟ ಅಧಿಕಾರಿಗಳನ್ನು ಗುರುತಿಸಿ ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡ. ಪರ್ವತಕ ಎಂಬ ಗಿರಿರಾಜನ ಜೊತೆ ಸ್ನೇಹ ಬೆಳೆಸಿ ಅವನ ಸೈನ್ಯದ ಸಹಾಯ ಪಡೆದ. ನಿಧಾನವಾಗಿ ಒಂದೊಂದೇ ಕೋಟೆಗಳನ್ನು ಗೆಲ್ಲುತ್ತಾ ನಂದ ಸಾಮ್ರಾಜ್ಯದ ಬುಡವನ್ನೇ ಅನುಗಾಡಿಸಿದ. ಕೊನೆಗೆ ಧನನಂದ ಸೋತು ಪಲಾಯನ ಮಾಡಬೇಕಾಯಿತು. ಚಂದ್ರಗುಪ್ತ ಚಕ್ರವರ್ತಿಯಾದ. ಇದನ್ನು ನೋಡಿದಾಗ ನಮಗೆ ಅರ್ಥವಾಗುವುದೇನೆಂದರೆ, ದೊಡ್ಡ ಸಮಸ್ಯೆಯನ್ನು ನೇರವಾಗಿ ಮುಖಾಮುಖಿಯಾಗಿ ಎದುರಿಸುವ ಬದಲು ಅದನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಒಡೆದು ಒಂದೊಂದಾಗಿ ಪರಿಹರಿಸುವುದು ಎಷ್ಟು ಪರಿಣಾಮಕಾರಿ ಎಂಬುದನ್ನು. ಈ ತತ್ವವನ್ನು ನಮ್ಮ ಸುರೇಶ ಎಂಬ ಇನ್ನೊಬ್ಬ ಗ್ರಾಮಸ್ಥ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ. ಈ ಸುರೇಶ ಹೋಟೆಲ್ ಮಾಲೀಕನಲ್ಲ, ಬೇರೆ ಸುರೇಶ, ಒಬ್ಬ ಸಂಘ ಕಂಪನಿಯ ಉದ್ಯೋಗಿ. ಸುರೇಶನ ಆಫೀಸಿನಲ್ಲಿ ಅವನ ಬಾಸ್ ತುಂಬಾ ಕಠಿಣ ಸ್ವಭಾವದವನಾಗಿದ್ದ. ಯಾವಾಗಲೂ ಸುರೇಶನನ್ನೇ ಟೀಕಿಸುತ್ತಿದ್ದ. ಸುರೇಶ ಬಾಸ್ ಜೊತೆ ಜಗಳವಾಡಲಿಲ್ಲ, ಬದಲಿಗೆ ಬಾಸ್ನ ನಿಜವಾದ ಸಮಸ್ಯೆ ಏನೆಂದು ಅರ್ಥಮಾಡಿಕೊಂಡ. ಬಾಸ್ಗೆ ಮೇಲಧಿಕಾರಿಗಳಿಂದ ಒತ್ತಡ ಇತ್ತು ಎಂದು ಸುರೇಶ ಗಮನಿಸಿದ. ಅವನು ಬಾಸ್ಗೆ ಬೇಕಾದ ವರದಿಗಳನ್ನು ಸಮಯಕ್ಕೆ ಸರಿಯಾಗಿ ಸಿದ್ಧಪಡಿಸಿಕೊಡತೊಡಗಿದ. ಬಾಸ್ ಮೇಲಧಿಕಾರಿಗಳ ಮುಂದೆ ಒಳ್ಳೆಯ ಹೆಸರು ಪಡೆಯುವಂತೆ ಸಹಾಯ ಮಾಡಿದ. ನಿಧಾನವಾಗಿ ಬಾಸ್ ಸುರೇಶನನ್ನು ನಂಬಲು ಪ್ರಾರಂಭಿಸಿದ. ಟೀಕೆ ಕಡಿಮೆಯಾಯಿತು, ಸುರೇಶನಿಗೆ ಬಟ್ಟಿಯೂ ಸಿಕ್ಕಿತು. ಸುರೇಶ ಬಲಪ್ರಯೋಗ ಮಾಡಲಿಲ್ಲ, ದೂರು ಕೊಡಲಿಲ್ಲ. ಬದಲಿಗೆ ಸಮಸ್ಯೆಯ ಬೇರನ್ನು ಅರ್ಥಮಾಡಿಕೊಂಡು ಬುದ್ಧಿಪೂರ್ವಕವಾಗಿ ಪರಿಹಾರ ಕಂಡುಕೊಂಡ. ಇದೇ ಚಾಣಕ್ಯ ನೀತಿಯ ಮೂಲತತ್ವ. ಚಾಣಕ್ಯ ಹೇಳುತ್ತಾನೆ, ಶತ್ರುವನ್ನು ಶತ್ರುವಾಗಿ ನೋಡಬೇಡ, ಅವನ ದೌರ್ಬಲ್ಯವನ್ನು ಅರ್ಥಮಾಡಿಕೋ, ಅದನ್ನೇ ನಿನ್ನ ಅವಕಾಶವಾಗಿ ಬಳಸಿಕೋ. ಲಲಿತಮ್ಮ ಒಂದು ಅವಿಭಕ್ತ ಕುಟುಂಬದ ಸೊಸೆ. ಆಕೆಯ ಅತ್ತೆ ತುಂಬ ಕಠಿಣ ಸ್ವಭಾವದವರು. ಪ್ರತಿಯೊಂದು ವಿಷಯದಲ್ಲೂ ಲಲಿತಮ್ಮನನ್ನು ಟೀಕಿಸುತ್ತಿದ್ದರು. ಮನೆಯ ಇತರ ಸೊಸೆಯಂದಿರು ಅತ್ತೆಯ ಜೊತೆ ಜಗಳವಾಡಿ ಮನೆ ಬಿಟ್ಟು ಹೋಗುವ ಮಟ್ಟಕ್ಕೆ ಹೋಗಿದ್ದರು. ಲಲಿತಮ್ಮ ಮಾತ್ರ ಬೇರೆ ದಾರಿ ಹಿಡಿದರು. ಆಕೆ ಅತ್ತೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಅತ್ತೆಗೆ ವಯಸ್ಸಾದಂತೆ ತನ್ನ ಮಹತ್ವ ಕಡಿಮೆಯಾಗುತ್ತಿದೆ ಎಂಬ ಭಯ ಇತ್ತು ಎಂದು ಲಲಿತಮ್ಮ ಗ್ರಹಿಸಿದರು. ಲಲಿತಮ್ಮ ಮನೆಯ ಪ್ರತಿಯೊಂದು ಮುಖ್ಯ ನಿರ್ಧಾರದಲ್ಲೂ ಅತ್ತೆಯ ಸಲಹೆ ಕೇಳತೊಡಗಿದರು. ಅಡುಗೆಯ ವಿಷಯದಲ್ಲಿ, ಮಕ್ಕಳ ಪಾಲನೆಯ ವಿಷಯದಲ್ಲಿ, ಹಬ್ಬಹರಿದಿನಗಳ ಆಚರಣೆಯ ವಿಷಯದಲ್ಲಿ ಅತ್ತೆಯ ಅನುಭವವನ್ನು ಗೌರವದಿಂದ ಕೇಳುತ್ತಿದ್ದರು. ಇದರಿಂದ ಅತ್ತೆಗೆ ತಾನಿನ್ನೂ ಮನೆಯಲ್ಲಿ ಮುಖ್ಯರು ಎಂಬ ಭಾವನೆ ಬಂತು. ನಿಧಾನವಾಗಿ ಅತ್ತೆಯ ಕಠಿಣತೆ ಕರಗಿ ಲಲಿತಮ್ಮ ಮನೆಯ ಅಚ್ಚುಮೆಚ್ಚಿನ ಸೊಸೆಯಾದರು. ಇದನ್ನೇ ಚಾಣಕ್ಯ ಶತ್ರುವಿನ ಅಹಂಕಾರವನ್ನು ಗಾಯಗೊಳಿಸಬೇಡ, ಬದಲಿಗೆ ಅವನ ಅಹಂಕಾರವನ್ನೇ ನಿನ್ನ ಪರವಾಗಿ ಬಳಸಿಕೋ ಎಂದು ಹೇಳಿದ್ದ. ಚಾಣಕ್ಯ ಇದನ್ನೇ ಪರ್ವತಕ ರಾಜನ ವಿಷಯದಲ್ಲೂ ಬಳಸಿದ್ದ. ಪರ್ವತಕ ರಾಜ ತನ್ನ ಪ್ರಾಂತ್ಯ ಇನ್ನೂ ದೊಡ್ಡದಾಗಬೇಕೆಂಬ ಆಸೆ ಹೊಂದಿದ್ದ. ಚಾಣಕ್ಯ ಆತನಿಗೆ ನಂದ ಸಾಮ್ರಾಜ್ಯ ಗೆದ್ದ ನಂತರ ಅರ್ಧರಾಜ್ಯ ಕೊಡುವುದಾಗಿ ಭರವಸೆ ಕೊಟ್ಟು ಪರ್ವತಕನ ಸೈನ್ಯದ ಸಹಾಯ ಪಡೆದ. ಪರ್ವತಕನ ಆಸೆಯನ್ನೇ ಚಾಣಕ್ಯ ತನ್ನ ಗುರಿ ಸಾಧನೆಗೆ ಸಾಧನವಾಗಿ ಮಾಡಿಕೊಂಡ. ಇಲ್ಲಿ ಒಂದು ಮುಖ್ಯ ಪಾಠ ಇದೆ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಳವಾದ ಆಸೆ ಇರುತ್ತದೆ, ಒಂದು ಭಯ ಇರುತ್ತದೆ. ಆ ಆಸೆಯನ್ನೋ ಭಯವನ್ನೋ ಅರ್ಥ ಮಾಡಿಕೊಂಡವನು ಆ ವ್ಯಕ್ತಿಯ ಮನಸ್ಸನ್ನು ಸುಲಭವಾಗಿ ಗೆಲ್ಲಬಲ್ಲ. ಬಲಪ್ರಯೋಗದಿಂದ ಮನಸ್ಸನ್ನು ಎಂದಿಗೂ ಗೆಲ್ಲಲಾಗುವುದಿಲ್ಲ, ಅರ್ಥಮಾಡಿಕೊಳ್ಳುವಿಕೆಯಿಂದ ಮಾತ್ರ ಗೆಲ್ಲಬಹುದು. ಆದರೆ ಇಲ್ಲಿ ಇನ್ನೊಂದು ಪಾಠವೂ ಇದೆ. ಪರ್ವತಕರಾಜನ ಸಹಾಯ ಪಡೆದ ನಂತರ ಆತ ಸಾಮ್ರಾಜ್ಯದ ಆಡಳಿತಕ್ಕೆ ಅಪಾಯಕಾರಿಯಾಗಬಹುದು ಎಂದು ಚಾಣಕ್ಯ ಮುಂದಾಲೋಚನೆ ಮಾಡಿದ. ಆದ್ದರಿಂದ ಸೂಕ್ತ ಸಮಯದಲ್ಲಿ ಆತ ಪರ್ವತಕನ ಪ್ರಭಾವವನ್ನು ಕಡಿಮೆ ಮಾಡುವ ರಾಜನೀತಿಜ್ಞ ನಿರ್ಧಾರಗಳನ್ನು ತೆಗೆದುಕೊಂಡ. ಇದನ್ನು ನೋಡಿದಾಗ ಅರ್ಥವಾಗುವುದೇನೆಂದರೆ, ಬುದ್ಧಿವಂತ ವ್ಯಕ್ತಿ ಕೇವಲ ಇಂದಿನ ಲಾಭವನ್ನು ಮಾತ್ರ ನೋಡುವುದಿಲ್ಲ, ಮುಂದಿನ 10 ಹೆಜ್ಜೆಗಳನ್ನು ಯೋಚಿಸುತ್ತಾನೆ.
ನಮ್ಮ ಜೀವನದಲ್ಲೂ ನಾವು ಈ ದೂರದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ಇಂದಿನ ಸಣ್ಣ ಲಾಭಕ್ಕಾಗಿ ನಾಳಿನ ದೊಡ್ಡ ನಷ್ಟವನ್ನು ಆಹ್ವಾನಿಸಬಾರದು. ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅದರ ದೀರ್ಘಕಾಲೀನ ಪರಿಣಾಮಗಳನ್ನು ಯೋಚಿಸಬೇಕು. ಚಂದ್ರಗುಪ್ತ ಚಕ್ರವರ್ತಿಯಾದ ನಂತರವೂ ಚಾಣಕ್ಯ ವಿಶ್ರಮಿಸಲಿಲ್ಲ. ಹೊಸ ಸಾಮ್ರಾಜ್ಯದಲ್ಲಿ ಅನೇಕ ಆಂತರಿಕ ಶತ್ರುಗಳಿದ್ದರು. ಹಿಂದಿನ ನಂದ ಸಾಮ್ರಾಜ್ಯದ ಬೆಂಬಲಿಗರು ಒಳಸಂಚು ಹೂಡುತ್ತಿದ್ದರು. ಅವರಲ್ಲಿ ಪ್ರಮುಖನಾದವನು ಅಮಾತ್ಯ ರಾಕ್ಷಸ. ಈತ ನಂದ ಸಾಮ್ರಾಜ್ಯಕ್ಕೆ ಅತ್ಯಂತ ನಿಷ್ಠನಾಗಿದ್ದ ಬುದ್ಧಿವಂತ ಮಂತ್ರಿ. ಚಾಣಕ್ಯ ರಾಕ್ಷಸನನ್ನು ಕೊಲ್ಲಿಸಲಿಲ್ಲ. ಬದಲಿಗೆ ಆತನ ನಿಷ್ಠೆಯನ್ನೇ ಚಂದ್ರಗುಪ್ತನ ಪರವಾಗಿ ತಿರುಗಿಸಲು ಯೋಜನೆ ಹಾಕಿದ. ಚಾಣಕ್ಯ ಬಹಳ ತಾಳ್ಮೆಯಿಂದ ವರ್ಷಗಟ್ಟಲೆ ಕಾದು ರಾಕ್ಷಸನ ಆಪ್ತ ಸ್ನೇಹಿತ ಚಂದನದಾಸನ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಬಂಧಿಸಿದಂತೆ ನಾಟಕವಾಡಿದ. ಸ್ನೇಹಿತನನ್ನು ಉಳಿಸಲು ರಾಕ್ಷಸ ಸ್ವತಃ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದು ಶರಣಾದ. ಹೀಗೆ ಬಲಪ್ರಯೋಗವಿಲ್ಲದೆ ಕೇವಲ ಮಾನಸಿಕ ತಂತ್ರದಿಂದ ಚಾಣಕ್ಯ ತನ್ನ ಅತಿ ದೊಡ್ಡ ಶತ್ರುವನ್ನೇ ಸ್ನೇಹಿತನನ್ನಾಗಿ ಪರಿವರ್ತಿಸಿದ. ರಾಕ್ಷಸ ನಂತರ ಚಂದ್ರಗುಪ್ತನ ಅತ್ಯಂತ ನಂಬಿಕಸ್ಥ ಮಂತ್ರಿಯಾದ. ಇಲ್ಲಿ ಅರ್ಥವಾಗುವ ಪಾಠವೇನೆಂದರೆ, ಶತ್ರುವನ್ನು ನಾಶಮಾಡುವುದಕ್ಕಿಂತ ಅವನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ಎಷ್ಟೋ ಪಟ್ಟು ಬುದ್ಧಿವಂತಿಕೆಯ ಕೆಲಸ. ಇದೇ ತತ್ವವನ್ನು ನಮ್ಮ ಹಳ್ಳಿಯ ಇನ್ನೊಬ್ಬ ವ್ಯಕ್ತಿ ಗಣೇಶಪ್ಪ ಬಳಸಿದ್ದ. ಗಣೇಶಪ್ಪನ ಬಳಿ ಒಂದು ಟೇಲರ್ ಅಂಗಡಿಯಿತ್ತು. ಪಕ್ಕದಲ್ಲಿ ಹೊಸದಾಗಿ ಬಂದ ಒಬ್ಬ ಯುವಕ ಕೂಡ ಟೇಲರ್ ಅಂಗಡಿ ತೆರೆದ. ಆ ಯುವಕ ಕಡಿಮೆ ಬೆಲೆಗೆ ಬಟ್ಟೆ ಹೊಲೆಯುತ್ತಾ ಗಣೇಶಪ್ಪನ ಗ್ರಾಹಕರನ್ನು ಸೆಳೆಯುತ್ತಿದ್ದ. ಗಣೇಶಪ್ಪ ಆ ಯುವಕನ ಜೊತೆ ಸ್ಪರ್ಧೆ ಮಾಡಲಿಲ್ಲ, ಜಗಳವಾಡಲಿಲ್ಲ. ಬದಲಿಗೆ ಆ ಯುವಕನನ್ನು ತನ್ನ ಅಂಗಡಿಗೆ ಕರೆದು ಪಾಲುದಾರಿಕೆ ಪ್ರಸ್ತಾಪಿಸಿದ. ಗಣೇಶಪ್ಪನ ಅನುಭವ ಮತ್ತು ಯುವಕನ ಶಕ್ತಿ ಎರಡೂ ಸೇರಿ ಇಬ್ಬರಿಗೂ ಲಾಭವಾಗುವಂತೆ ಒಂದು ದೊಡ್ಡ ಅಂಗಡಿ ಸ್ಥಾಪಿಸಿದರು. ಇಂದು ಆ ಅಂಗಡಿ ಇಡೀ ತಾಲೂಕಿನಲ್ಲೇ ಪ್ರಸಿದ್ಧವಾಗಿದೆ. ಗಣೇಶಪ್ಪ ಶತ್ರುವನ್ನೇ ಪಾಲುದಾರನನ್ನಾಗಿ ಮಾಡಿಕೊಂಡ. ಇದೇ ಚಾಣಕ್ಯ ನೀತಿ. ಚಾಣಕ್ಯ ಹೇಳುತ್ತಾನೆ, ಪ್ರತಿ ಶತ್ರುವಿನಲ್ಲೂ ಒಂದು ಶಕ್ತಿಯಿರುತ್ತದೆ. ಆ ಶಕ್ತಿಯನ್ನು ಗುರುತಿಸಿ ನಿನ್ನ ಪರವಾಗಿ ಬಳಸಿಕೊಂಡರೆ ನೀನೆಂದಿಗೂ ಸೋಲುವುದಿಲ್ಲ. ಬಲಪ್ರಯೋಗದಿಂದ ಶತ್ರುವನ್ನು ನಾಶ ಮಾಡಿದರೆ ಅವನ ಶಕ್ತಿಯೂ ನಾಶವಾಗುತ್ತದೆ. ಆದರೆ ಬುದ್ಧಿಯಿಂದ ಆತನನ್ನು ಗೆದ್ದರೆ ಆತನ ಶಕ್ತಿಯೂ ನಿನ್ನದಾಗುತ್ತದೆ. ಇದುವರೆಗೆ ನಾವು ಚಾಣಕ್ಯನ ಲೌಕಿಕ ಜೀವನದ ತಂತ್ರಗಳನ್ನು ನೋಡಿದೆವು. ಶ್ರೀಕೃಷ್ಣ ಪರಮಾತ್ಮನ ಜೀವನವನ್ನು ಗಮನಿಸಿದರೆ ಆತ ಎಂದಿಗೂ ಬಲಪ್ರಯೋಗವನ್ನು ಮೊದಲ ಆಯುಧವನ್ನಾಗಿ ಬಳಸಲಿಲ್ಲ. ಜರಾಸಂಧನ ಕಥೆಯನ್ನೇ ತೆಗೆದುಕೊಳ್ಳಿ. ಜರಾಸಂಧ ಮಗಧ ದೇಶದ ಅತ್ಯಂತ ಬಲಶಾಲಿ ರಾಜ. ಆತನ ಬಳಿ ಅಪಾರ ಸೈನ್ಯಬಲ ಇತ್ತು. ಆತನ ದೇಹಬಲವೂ ಅಸಾಧಾರಣವಾಗಿತ್ತು. ಜರಾಸಂಧ 17 ಬಾರಿ ಮಥುರಾ ಮೇಲೆ ದಾಳಿ ಮಾಡಿದ್ದ. ಕೃಷ್ಣ ಪ್ರತಿ ಬಾರಿಯೂ ಜರಾಸಂಧನ ಸೈನ್ಯವನ್ನು ಸೋಲಿಸುತ್ತಿದ್ದ. ಆದರೆ ಜರಾಸಂಧನನ್ನು ಕೊಲ್ಲಲಿಲ್ಲ. ಏಕೆಂದರೆ ಆತನನ್ನು ಕೊಂದರೆ ಇನ್ನೂ ಹೆಚ್ಚಿನ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಎಂದು ಕೃಷ್ಣನಿಗೆ ಗೊತ್ತಿತ್ತು. 18ನೇ ಬಾರಿ ಜರಾಸಂಧ ದಾಳಿ ಮಾಡಿದಾಗ ಕೃಷ್ಣ ಇದ್ದಕ್ಕಿದ್ದಂತೆ ಯುದ್ಧಭೂಮಿಯಿಂದ ಹಿಂದೆ ಸರಿದು ಓಡಿಹೋದಂತೆ ನಟಿಸಿದ. ಇದನ್ನು ನೋಡಿ ಜನ ಕೃಷ್ಣನನ್ನು ರಣಛೋಡ ಎಂದು ಗೇಲಿ ಮಾಡಿದರು, ಅಂದರೆ ಯುದ್ಧದಿಂದ ಓಡಿಹೋದವನು ಎಂದು. ಆದರೆ ಇದು ಕೃಷ್ಣನ ಹೆದರಿಕೆಯಾಗಿರಲಿಲ್ಲ, ಇದೊಂದು ಆಳವಾದ ತಂತ್ರವಾಗಿತ್ತು. ಕೃಷ್ಣ ತನ್ನ ಜನರನ್ನು ಮಧುರೆಯಿಂದ ದ್ವಾರಕೆಗೆ ಸ್ಥಳಾಂತರಿಸಿ ಸಮುದ್ರದ ನಡುವೆ ಸುರಕ್ಷಿತವಾದ ಹೊಸ ರಾಜ್ಯ ಕಟ್ಟಿದ. ಅಲ್ಲಿಗೆ ಸುಲಭವಾಗಿ ತಲುಪಲು ಸಾಧ್ಯವಿರಲಿಲ್ಲ. ಇಲ್ಲಿ ಕೃಷ್ಣ ಕಲಿಸುವ ಪಾಠವೇನೆಂದರೆ, ಕೆಲವೊಮ್ಮೆ ಹಿಂದೆ ಸರಿಯುವುದು ಒಂದು ಬುದ್ಧಿವಂತಿಕೆ ತಂತ್ರ. ಅಪಮಾನವನ್ನು ಸಹಿಸಾದರೂ ದೀರ್ಘಕಾಲೀನ ಗೆಲುವನ್ನು ಸಾಧಿಸುವುದೇ ನಿಜವಾದ ಬುದ್ಧಿವಂತಿಕೆ. ನಂತರ ಜರಾಸಂಧನನ್ನು ಸೋಲಿಸಲು ಕೃಷ್ಣ ನೇರ ಯುದ್ಧವನ್ನೇ ಆಯ್ಕೆ ಮಾಡಲಿಲ್ಲ. ಬದಲಿಗೆ ಜರಾಸಂಧ ಮಲ್ಲಯುದ್ಧದಲ್ಲಿ ಸೋಲಿಸಲಾಗದವನು ಎಂಬ ವರ ಪಡೆದಿದ್ದ ಎಂಬುದನ್ನು ಅರಿತು ಬ್ರಾಹ್ಮಣ ವೇಷದಲ್ಲಿ ಭೀಮ ಅರ್ಜುನನ ಜೊತೆ ಜರಾಸಂಧನ ಬಳಿಗೆ ಹೋದ. ಜರಾಸಂಧ ಮಲ್ಲಯುದ್ಧದಲ್ಲಿ ದೇಹವನ್ನು 2 ಭಾಗ ಮಾಡಿ ಎಸೆದರೂ ಆ ಭಾಗಗಳು ಮತ್ತೆ ಸೇರಿ ಜೀವಂತವಾಗುತ್ತಿದ್ದ ಎಂಬ ವಿಶೇಷ ಶಕ್ತಿಯಿತ್ತು ಎಂದು ಪುರಾಣ ಹೇಳುತ್ತದೆ. ಇದನ್ನು ಗಮನಿಸಿದ ಕೃಷ್ಣ ಭೀಮನಿಗೆ ಒಂದು ಸಣ್ಣ ಸುಳಿವು ಕೊಟ್ಟ. ಒಂದು ಕಡ್ಡಿಯನ್ನು ಸೀಳಿ 2 ಬೇರೆ ಬೇರೆ ದಿಕ್ಕಿಗೆ ಎಸೆದು ತೋರಿಸಿದ. ಭೀಮ ಇದನ್ನು ಅರ್ಥ ಮಾಡಿಕೊಂಡು ಜರಾಸಂಧನ ದೇಹವನ್ನು 2 ಭಾಗ ಮಾಡಿ ಬೇರೆ ಬೇರೆ ದಿಕ್ಕಿಗೆ ಎಸೆದ. ಆಗ ಭಾಗಗಳು ಸೇರಲಾಗದೆ ಜರಾಸಂಧ ಮರಣ ಹೊಂದಿದ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಕೃಷ್ಣ ಸ್ವತಃ ಜರಾಸಂಧನ ಮೇಲೆ ಆಯುಧ ಎತ್ತಲಿಲ್ಲ. ಆತ ಕೇವಲ ಸರಿಯಾದ ಸಮಯದಲ್ಲಿ ಸರಿಯಾದ ಸುಳಿವನ್ನು ಸರಿಯಾದ ವ್ಯಕ್ತಿಗೆ ಕೊಟ್ಟ. ಇದೇ ನಿಜವಾದ ಬುದ್ಧಿಶಕ್ತಿಯೆಂದರೆ.
ನಿನ್ನ ಸ್ವಂತ ಬಲವನ್ನು ಪ್ರದರ್ಶಿಸದೆ ಸರಿಯಾದ ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ಹಂಚಿಕೊಳ್ಳುವುದು. ನಮ್ಮ ಜೀವನದಲ್ಲೂ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಗೊತ್ತಿರುತ್ತದೆ, ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸುವ ವಿವೇಚನೆ ಇರಬೇಕು. ಕುರುಕ್ಷೇತ್ರ ಯುದ್ಧದ ಮೊದಲು ಕೃಷ್ಣ ಶಾಂತಿದೂತನಾಗಿ ಹಸ್ತಿನಾಪುರಕ್ಕೆ ಹೋದ ಪ್ರಸಂಗ. ಪಾಂಡವರ ಬಳಿ ಅರ್ಜುನ, ಭೀಮನಂತಹ ಮಹಾಬಲಶಾಲಿಗಳಿದ್ದರೂ ಕೃಷ್ಣ ಮೊದಲು ಯುದ್ಧವನ್ನು ಆಯ್ಕೆ ಮಾಡಲಿಲ್ಲ. ಆತ ಸ್ವತಃ ಶಾಂತಿ ಸಂಧಾನಕ್ಕಾಗಿ ದುರ್ಯೋಧನನ ಸಭೆಗೆ ಹೋದ. ಕೇವಲ 5 ಗ್ರಾಮಗಳನ್ನು ಪಾಂಡವರಿಗೆ ಕೊಡಿ ಎಂದು ಕೇಳಿದ. ಇದು ಕೃಷ್ಣನ ಬಲಹೀನತೆಯಲ್ಲ, ಬದಲಿಗೆ ಆಳವಾದ ರಾಜನೀತಿಜ್ಞ ತಂತ್ರವಾಗಿತ್ತು. ಕೃಷ್ಣನಿಗೆ ಗೊತ್ತಿತ್ತು ದುರ್ಯೋಧನ ಶಾಂತಿ ಪ್ರಸ್ತಾಪವನ್ನು ಒಪ್ಪುವುದಿಲ್ಲ ಎಂದು. ಆದರೆ ಈ ಪ್ರಯತ್ನದಿಂದ 2 ಲಾಭಗಳಿದ್ದವು. ಮೊದಲನೆಯದಾಗಿ, ಇಡೀ ಸಭೆಯ ಮುಂದೆ, ಎಲ್ಲಾ ರಾಜರ ಮುಂದೆ ದುರ್ಯೋಧನ ದುರಹಂಕಾರಿ, ಅಧರ್ಮಿ ಎಂಬುದು ಸಾಬೀತಾಗುತ್ತಿತ್ತು. ಇದರಿಂದ ಯುದ್ಧ ಅನಿವಾರ್ಯವಾದಾಗ ಪಾಂಡವರ ಪರವಾಗಿ ಧರ್ಮ ಸ್ಪಷ್ಟವಾಗಿ ನಿಲ್ಲುತ್ತಿತ್ತು. ಎರಡನೆಯದಾಗಿ, ಈ ಸಂಧಾನ ಪ್ರಯತ್ನದಿಂದ ಅನೇಕ ರಾಜರ ಮನಸ್ಸಿನಲ್ಲಿ ಪಾಂಡವರ ಬಗ್ಗೆ ಸಹಾನುಭೂತಿ ಬೆಳೆಯಿತು. ದುರ್ಯೋಧನ ಕೃಷ್ಣನನ್ನೇ ಬಂಧಿಸುವ ಸಂಚು ಮಾಡಿದಾಗ ಕೃಷ್ಣ ತನ್ನ ವಿಶ್ವರೂಪ ತೋರಿಸಿ ಆ ಸಂಚನ್ನು ವಿಫಲಗೊಳಿಸಿದ. ಆದರೆ ಅದನ್ನು ಬಲಪ್ರಯೋಗಕ್ಕಿಂತ ಒಂದು ಎಚ್ಚರಿಕೆಯ ಸಂದೇಶವಾಗಿ ಬಳಸಿದ. ಕೃಷ್ಣ ಎಂದಿಗೂ ಮೊದಲು ಆಕ್ರಮಣ ಮಾಡಲಿಲ್ಲ, ಆದರೆ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಜಾಗರೂಕತೆಯಿಂದ, ಮುಂದಾಲೋಚನೆಯಿಂದ ಇಟ್ಟ. ಇದೇ ರೀತಿ ಶಿಶುಪಾಲನ ಪ್ರಸಂಗದಲ್ಲೂ ಕೃಷ್ಣ ಅಪಾರ ತಾಳ್ಮೆ ತೋರಿಸಿದ್ದ. ಶಿಶುಪಾಲ ರಾಜಸೂಯ ಯಾಗದ ಸಭೆಯಲ್ಲಿ ಕೃಷ್ಣನನ್ನು 100 ಬಾರಿ ಅವಮಾನಿಸಿದರೂ ಕೃಷ್ಣ ಪ್ರತಿಕ್ರಿಯಿಸಲಿಲ್ಲ. ಕೃಷ್ಣನ ತಾಯಿ ಕುಂತಿಗೆ ನೀಡಿದ ಮಾತಿನಂತೆ ಶಿಶುಪಾಲನಿಗೆ 100 ತಪ್ಪುಗಳವರೆಗೆ ಕ್ಷಮೆ ನೀಡುವುದಾಗಿ ಆತ ವಚನ ಕೊಟ್ಟಿದ್ದ. 101ನೆಯ ಅವಮಾನದ ನಂತರವೇ ಕೃಷ್ಣ ಸುದರ್ಶನ ಚಕ್ರವನ್ನು ಬಳಸಿ ಶಿಶುಪಾಲನನ್ನು ಸಂಹರಿಸಿದ. ಇಡೀ ಸಭೆ ಇದನ್ನು ನೋಡಿ ಕೃಷ್ಣನ ತಾಳ್ಮೆಯನ್ನೂ ನ್ಯಾಯಬದ್ಧತೆಯನ್ನೂ ಒಪ್ಪಿಕೊಂಡಿತು. ಇಲ್ಲಿ ಕೃಷ್ಣ ಕಲಿಸುವ ಪಾಠವೇನೆಂದರೆ, ಬಲ ಇದ್ದ ಮಾತ್ರಕ್ಕೆ ಪ್ರತಿ ಸಲ ಅದನ್ನು ಬಳಸಬಾರದು. ತಾಳ್ಮೆ ಎಂಬುದೇ ಒಂದು ದೊಡ್ಡ ಶಕ್ತಿ. ಸರಿಯಾದ ಸಮಯ ಬರುವವರೆಗೆ ಕಾಯುವುದೇ ನಿಜವಾದ ಬುದ್ಧಿವಂತಿಕೆ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವಾಗಲೂ ಅಪಾಯಕಾರಿ, ಆದರೆ ತಾಳ್ಮೆಯಿಂದ, ಧರ್ಮದ ಚೌಕಟ್ಟಿನೊಳಗೆ ತೆಗೆದುಕೊಂಡ ನಿರ್ಧಾರ ಎಂದಿಗೂ ಸರಿಯಾಗಿರುತ್ತದೆ. ಮೂರನೆಯ ಪ್ರಸಂಗ ನೋಡೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಸ್ವತಃ ಆಯುಧ ಎತ್ತುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿದ್ದರೂ ಆತ ಪಾಂಡವರ ಗೆಲುವಿಗೆ ಅತ್ಯಂತ ಮುಖ್ಯ ಪಾತ್ರ ವಹಿಸಿದ. ಭೀಷ್ಮ, ದ್ರೋಣರಂತಹ ಮಹಾರಥಿಗಳನ್ನು ಸೋಲಿಸಲು ಬಲ ಒಂದೇ ಸಾಲದು ಎಂದು ಕೃಷ್ಣನಿಗೆ ಗೊತ್ತಿತ್ತು. ಭೀಷ್ಮನನ್ನು ಸೋಲಿಸಲು ಶಿಖಂಡಿಯನ್ನು ಮುಂದೆ ನಿಲ್ಲಿಸುವ ಉಪಾಯ ಕೃಷ್ಣದ್ದೇ ಆಗಿತ್ತು, ಏಕೆಂದರೆ ಭೀಷ್ಮ ಸ್ತ್ರೀಯ ಮೇಲೆ ಆಯುಧ ಎತ್ತುವುದಿಲ್ಲ ಎಂಬ ವ್ರತ ಹೊಂದಿದ್ದ. ದ್ರೋಣಾಚಾರ್ಯರನ್ನು ಸೋಲಿಸಲು ಅಶ್ವತ್ಥಾಮ ಹತಃ ಎಂಬ ಮಾತಿನ ತಂತ್ರವನ್ನು ಕೃಷ್ಣನೇ ಸೂಚಿಸಿದ. ಇಲ್ಲಿ ಒಂದು ಆನೆಗೆ ಅಶ್ವತ್ಥಾಮ ಎಂದು ಹೆಸರಿಟ್ಟು ಅದನ್ನು ಕೊಂದು ಯುಧಿಷ್ಠಿರ ಅಶ್ವತ್ಥಾಮ ಹತಃ ನರೋವಾ ಕುಂಜರೋವಾ ಎಂದು ಹೇಳುವಂತೆ ಮಾಡಲಾಯಿತು. ಇದನ್ನು ಕೇಳಿದ ದ್ರೋಣಾಚಾರ್ಯ ತನ್ನ ಮಗ ಸತ್ತು ಎಂದು ನಂಬಿ ಆಯುಧ ಕೆಳಗಿಳಿಸಿದಾಗ ದೃಷ್ಟಿದ್ಯುಮ್ನ ಆತನನ್ನು ಸಂಹರಿಸಿದ. ಈ ಪ್ರಸಂಗವನ್ನು ಕೆಲವರು ವಿವಾದಾತ್ಮಕವೆಂದು ನೋಡಿದರೂ ಇದರ ಆಳವಾದ ಅರ್ಥ ಬೇರೆಯೇ ಇದೆ. ದ್ರೋಣಾಚಾರ್ಯ ಮಹಾಬಲಶಾಲಿ, ಆತನ ಜೊತೆ ನೇರ ಯುದ್ಧದಲ್ಲಿ ಗೆಲ್ಲುವುದು ಬಹುತೇಕ ಅಸಾಧ್ಯವಾಗಿತ್ತು. ಆದರೆ ಆತನ ಒಂದು ಮಾನಸಿಕ ದೌರ್ಬಲ್ಯ, ಮಗನ ಮೇಲಿನ ಅತಿಯಾದ ಮೋಹ, ಇದನ್ನೇ ಕೃಷ್ಣ ಗುರುತಿಸಿ ಬಳಸಿಕೊಂಡ. ಇದೇ ರೀತಿ ಕರ್ಣನನ್ನು ಸೋಲಿಸಲು ಕೃಷ್ಣ ಕರ್ಣ ರಥದ ಚಕ್ರ ಮಣ್ಣಿನಲ್ಲಿ ಹೂತು ಹೋದ, ಆಯುಧ ಮರೆತ ಸಮಯವನ್ನೇ ಸೂಕ್ತ ಎಂದು ಅರ್ಜುನನಿಗೆ ಸೂಚಿಸಿದ. ಇಲ್ಲಿ ಕೃಷ್ಣ ಕಲಿಸುವ ಆಳವಾದ ಪಾಠವೇನೆಂದರೆ, ಪ್ರತಿಯೊಬ್ಬ ಬಲಶಾಲಿ ವ್ಯಕ್ತಿಗೂ ಒಂದು ದೌರ್ಬಲ್ಯ ಇರುತ್ತದೆ, ಒಂದು ಭಾವನಾತ್ಮಕ ಮೂಲೆ ಇರುತ್ತದೆ. ಆ ಮೂಲೆಯನ್ನು ಅರ್ಥಮಾಡಿಕೊಂಡವನೇ ನಿಜವಾದ ವಿಜಯಿ. ಬಲಪ್ರಯೋಗದಿಂದ ಮಾತ್ರ ಎಲ್ಲವನ್ನೂ ಗೆಲ್ಲಲು ಸಾಧ್ಯವಿಲ್ಲ. ಬುದ್ಧಿಯಿಂದ, ತಾಳ್ಮೆಯಿಂದ, ಸರಿಯಾದ ಸಮಯ ಕಾದು ಸರಿಯಾದ ಹೆಜ್ಜೆ ಇಟ್ರೇ ಸಾಕು. ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಸ್ವತಃ ಒಂದೇ ಒಂದು ಆಯುಧ ಎತ್ತಲಿಲ್ಲ, ಆದರೆ ಇಡೀ ಯುದ್ಧದ ದಿಕ್ಕನ್ನೇ ನಿಯಂತ್ರಿಸಿದ. ಇದೇ ನಿಜವಾದ ಬುದ್ಧಿಶಕ್ತಿಯ ಶಕ್ತಿ. ಚಾಣಕ್ಯನೂ ಇದೇ ರೀತಿ ಎಂದಿಗೂ ಸ್ವತಃ ಯುದ್ಧಭೂಮಿಗೆ ಇಳಿಯಲಿಲ್ಲ, ಆದರೆ ಇಡೀ ಸಾಮ್ರಾಜ್ಯ ನಿರ್ಮಾಣದ ದಿಕ್ಕನ್ನೇ ನಿಯಂತ್ರಿಸಿದ. ನಮ್ಮ ಜೀವನದಲ್ಲೂ ನಾವು ಪ್ರತಿ ಸಮಸ್ಯೆಗೆ ಬಲಪ್ರಯೋಗದಿಂದಲೇ ಪ್ರತಿಕ್ರಿಯಿಸಬೇಕಿಲ್ಲ. ಬುದ್ಧಿಯಿಂದ, ತಾಳ್ಮೆಯಿಂದ, ಸರಿಯಾದ ಸಮಯ ಕಾದು ಸರಿಯಾದ ಹೆಜ್ಜೆ ಇಟ್ರೇ ಸಾಕು.
ನಾವು ಚಾಣಕ್ಯ ಮತ್ತು ಕೃಷ್ಣ ಪರಮಾತ್ಮನ ಜೀವನದಿಂದ ಒಂದೇ ಸತ್ಯವನ್ನು ಪದೇ ಪದೇ ಕಂಡುಕೊಂಡಿದ್ದೇವೆ. ನಿಜವಾದ ವಿಜಯ ಬಲದಿಂದ ಬರುವುದಿಲ್ಲ, ಬುದ್ಧಿಯಿಂದ ಬರುತ್ತದೆ. ಇಂದು ನಮ್ಮ ಜೀವನದಲ್ಲಿ ನೋಡಿ, ಎಷ್ಟೋ ಜನ ಕೋಪದಿಂದ, ಒತ್ತಡದಿಂದ, ಬಲಪ್ರಯೋಗದಿಂದ ಎಲ್ಲವನ್ನೂ ಸಾಧಿಸಬೇಕೆಂದು ಪ್ರಯತ್ನಿಸುತ್ತಾರೆ. ಆದರೆ ಕೊನೆಗೆ ಅವರ ಕೈಯಲ್ಲಿ ಉಳಿಯುವುದು ಶತ್ರುಗಳು ಮಾತ್ರ, ಸ್ನೇಹಿತರಲ್ಲ. ನಿಮ್ಮ ಆಫೀಸಿನಲ್ಲಿ ಒಬ್ಬ ಸಹೋದ್ಯೋಗಿ ನಿಮ್ಮ ವಿರುದ್ಧ ಇದ್ದರೆ ಆತನ ಜೊತೆ ಜಗಳವಾಡುವ ಬದಲು ಆತನ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥಮಾಡಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದರೆ ಕೋಪ ಮಾಡಿಕೊಳ್ಳುವ ಬದಲು ಲಲಿತಮ್ಮನಂತೆ ತಾಳ್ಮೆಯಿಂದ ಅವರ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸಿ. ನಿಮ್ಮ ವ್ಯಾಪಾರದಲ್ಲಿ ಸ್ಪರ್ಧಿ ಇದ್ದರೆ ಗಣೇಶಪ್ಪನಂತೆ ಆತನನ್ನೇ ಪಾಲುದಾರನನ್ನಾಗಿ ಮಾಡಿಕೊಳ್ಳುವ ಬುದ್ಧಿವಂತಿಕೆ ತೋರಿಸಿ. ಚಾಣಕ್ಯ ಬಳಿ ಸೈನ್ಯ ಇರಲಿಲ್ಲ, ಆದರೆ ಇಡೀ ಸಾಮ್ರಾಜ್ಯ ಕಟ್ಟಿದ. ಕೃಷ್ಣ ಸ್ವತಃ ಆಯುಧ ಎತ್ತಲಿಲ್ಲ, ಆದರೆ ಧರ್ಮಯುದ್ಧವನ್ನೇ ಗೆಲ್ಲಿಸಿದ. ಇವರಿಬ್ಬರ ಜೀವನವೂ ನಮಗೆ ಒಂದೇ ಸಂದೇಶ ಕೊಡುತ್ತದೆ. ನಿಮ್ಮ ಬಳಿ ಬಲ ಇಲ್ಲ ಎಂದು ಚಿಂತೆ ಮಾಡಬೇಡಿ. ನಿಮ್ಮ ಬಳಿ ಬುದ್ಧಿ ಇದೆ, ವಿವೇಚನೆ ಇದೆ, ತಾಳ್ಮೆ ಇದೆ. ಇವುಗಳನ್ನೇ ಸರಿಯಾಗಿ ಬಳಸಿದರೆ ಯಾವ ಬಲಶಾಲಿಯನ್ನೂ ನೀವು ಗೆಲ್ಲಬಹುದು. ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಯಾವುದೇ ಸಮಸ್ಯೆ ಬಂದಾಗ ಮೊದಲು ಕೋಪದಿಂದ ಪ್ರತಿಕ್ರಿಯಿಸಬೇಡಿ. ಒಂದು ಕ್ಷಣ ನಿಂತು ಯೋಚಿಸಿ. ಚಾಣಕ್ಯ ಆಗಿದ್ದರೆ ಏನು ಮಾಡುತ್ತಿದ್ದ? ಕೃಷ್ಣ ಆಗಿದ್ದರೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದ? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಂಡರೆ ನಿಮ್ಮ ಪ್ರತಿಕ್ರಿಯೆ ಬದಲಾಗುತ್ತದೆ, ನಿಮ್ಮ ಜೀವನವೂ ಬದಲಾಗುತ್ತದೆ. ಬುದ್ಧಿವಂತಿಕೆ ಎಂದರೆ ಕಪಟತನವಲ್ಲ. ಬುದ್ಧಿವಂತಿಕೆ ಎಂದರೆ ಆಳವಾದ ಅರ್ಥಮಾಡಿಕೊಳ್ಳುವಿಕೆ, ತಾಳ್ಮೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಈ ಸಂಚಿಕೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ಲಿದೆ ಎಂದು ನಾನು ನಂಬುತ್ತೇನೆ. ಇಡೀ ಪ್ರಯಾಣದಲ್ಲಿ ನಾವು ಒಂದು ಸತ್ಯವನ್ನು ಆಳವಾಗಿ ಅರ್ಥಮಾಡಿಕೊಂಡಿದ್ದೇವೆ. ಶಕ್ತಿ ಎಂದರೆ ಕೇವಲ ದೇಹಬಲವಲ್ಲ. ಶಕ್ತಿ ಎಂದರೆ ಆಯುಧವಲ್ಲ. ಶಕ್ತಿ ಎಂದರೆ ಹಣಬಲವೂ ಅಲ್ಲ. ನಿಜವಾದ ಶಕ್ತಿ ಇರುವುದು ನಮ್ಮ ಮಿದುಳಿನಲ್ಲಿ, ನಮ್ಮ ವಿವೇಚನೆಯಲ್ಲಿ, ನಮ್ಮ ತಾಳ್ಮೆಯಲ್ಲಿ. ಚಾಣಕ್ಯ ಒಬ್ಬ ಬಡ ಬ್ರಾಹ್ಮಣನಾಗಿದ್ದರೂ ಇಡೀ ಭಾರತವನ್ನೇ ಒಂದುಗೂಡಿಸಿದ. ಕೃಷ್ಣ ಆಯುಧ ಎತ್ತದೇ ಇಡೀ ಧರ್ಮಯುದ್ಧವನ್ನೇ ಗೆಲ್ಲಿಸಿದ. ಇವರಿಬ್ಬರ ಜೀವನವೇ ನಮಗೆ ಸಾಕ್ಷಿ. ಇಂದು ನಿಮ್ಮ ಜೀವನದಲ್ಲಿ ಯಾವುದೇ ಸವಾಲಿರಲಿ, ಎಷ್ಟೇ ದೊಡ್ಡ ಶತ್ರು ಎದುರಾಗಿರಲಿ, ನೆನಪಿಡಿ, ನಿಮ್ಮ ಬಳಿ ಬುದ್ಧಿ ಎಂಬ ಅಮೂಲ್ಯ ಆಯುಧ ಇದೆ. ಕೋಪ, ಆತುರ, ಬಲಪ್ರಯೋಗ ಇವೆಲ್ಲ ತಾತ್ಕಾಲಿಕ ಪರಿಹಾರ ಕೊಡಬಹುದು, ಆದರೆ ಶಾಶ್ವತ ಗೆಲುವು ಕೊಡುವುದಿಲ್ಲ. ತಾಳ್ಮೆ, ವಿವೇಚನೆ, ಆಳವಾದ ಅರ್ಥಮಾಡಿಕೊಳ್ಳುವಿಕೆ ಇವುಗಳೇ ನಿಮಗೆ ಶಾಶ್ವತ ಗೆಲುವನ್ನು ತಂದುಕೊಡುತ್ತವೆ. ಇಂದಿನಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಚಾಣಕ್ಯನ ಕಣ್ಣಿನಿಂದ ನೋಡಿ. ಸಮಸ್ಯೆಯ ಬೇರನ್ನು ಅರ್ಥಮಾಡಿಕೊಳ್ಳಿ, ಎದುರಾಳಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಿ, ದೀರ್ಘಕಾಲೀನ ಪರಿಣಾಮವನ್ನು ಯೋಚಿಸಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯಲು ತಾಳ್ಮೆ ತೋರಿಸಿ. ಕೃಷ್ಣ ಪರಮಾತ್ಮನ ಜೀವನದಿಂದ ಕಲಿಯಿರಿ. ಪ್ರತಿ ಅವಮಾನವನ್ನೂ ಸಹಿಸಿಕೊಳ್ಳುವ ಶಕ್ತಿ, ಪ್ರತಿ ಶತ್ರುವಿನ ದೌರ್ಬಲ್ಯವನ್ನು ಅರ್ಥಮಾಡಿಕೊಳ್ಳುವ ವಿವೇಚನೆ ಮತ್ತು ಧರ್ಮದ ಹಾದಿಯಲ್ಲೇ ನಡೆಯುವ ದೃಢತೆ ನಿಮ್ಮದಾಗಲಿ. ಬಲಶಾಲಿಗಳು ಬಂದು ಹೋಗುತ್ತಾರೆ, ಆದರೆ ಬುದ್ಧಿವಂತರು ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಯುತ್ತಾರೆ. ನಂದ ಸಾಮ್ರಾಜ್ಯದ ಬಲ ಎಲ್ಲಿ ಹೋಯಿತು? ಆದರೆ ಚಾಣಕ್ಯನ ಬುದ್ಧಿ ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತಿದೆ. ಜರಾಸಂಧನ ಬಲ ಎಲ್ಲಿ ಹೋಯಿತು? ಆದರೆ ಕೃಷ್ಣನ ಬುದ್ಧಿ ಇಂದಿಗೂ ಗೀತೆಯ ಮೂಲಕ ನಮ್ಮ ಆತ್ಮವನ್ನು ಬೆಳಗಿಸುತ್ತಿದೆ. ಇದನ್ನೇ ನೀವು ನಿಮ್ಮ ಜೀವನದ ಮಂತ್ರವನ್ನಾಗಿ ಮಾಡಿಕೊಳ್ಳಿ. ಬುದ್ಧಿಯಿಂದ ಗೆಲ್ಲಿ, ಶಕ್ತಿಯಿಂದಲ್ಲ. ಈ ಸಂಚಿಕೆ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆಯ ಬೀಜ ಬಿತ್ತಿದೆ ಎಂದು ನಾನು ಆಶಿಸುತ್ತೇನೆ. ಈ ಬೀಜವನ್ನು ನಿಮ್ಮ ಜೀವನದಲ್ಲಿ ಪ್ರತಿ ದಿನವೂ ಪೋಷಿಸಿ, ಬೆಳೆಸಿ, ಒಂದು ದೊಡ್ಡ ಮರವನ್ನಾಗಿ ಮಾಡಿ. ಆಗ ನೀವು ಚಾಣಕ್ಯನಂತೆ, ಕೃಷ್ಣನಂತೆ ಜೀವನದ ಪ್ರತಿಯೊಂದು ಸವಾಲನ್ನೂ ಬುದ್ಧಿಬಲದಿಂದ ಗೆಲ್ಲಬಲ್ಲಿರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.